ಆತ್ಮೀಯ ವಿದ್ಯಾರ್ಥಿನಿಯರಿಗೆ 2020-21ನೇ ಸಾಲಿನ ಶೈಕ್ಷಣಿಕ ಅವಧಿಗೆ ತಮ್ಮೆಲ್ಲರನ್ನ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಹೆಸರು KS ಮಠಪತಿ ಅಂತೇಳಿ. ನಾನು ಸಮಾಜಶಾಸ್ತ್ರ ವಿಷಯವನ್ನು ಓದಿಸ್ತಾ ಇದ್ದೇನೆ. ಹಲವಾರು ವರ್ಷಗಳಿಂದ ಈ ಮಹಾವಿದ್ಯಾಲಯದಲ್ಲಿ ನನಗೆ ಸಿಕ್ಕ ಅವಕಾಶಗಳಲ್ಲಿ ಸಮಾಜಶಾಸ್ತ್ರವನ್ನು ವಿಷಯವನ್ನು ಬೋಧಿಸ್ತಾ ಬಂದಿದ್ದೇನೆ. ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಈ ಕೋವಿಡ್-19 ಒಂದು ಕಾರಣದಿಂದ ನಾವೆಲ್ಲರೂ ಮುಖಾಮುಖಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಈ ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸುವಂಥದ್ದು ಅನಿವಾರ್ಯ ಆಗಿದೆ. ಈ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರವೂ ಸಹ ಈ ಆನ್ಲೈನ್ ತರಗತಿಗಳನ್ನು ನಡೆಸಲಿಕ್ಕೆ ಅನುಮತಿಯನ್ನು ಕೊಟ್ಟದ. ಅದೇ ರೀತಿಯಾಗಿ ನಮ್ಮ ಮಾನ್ಯ ಪ್ರಾಚಾರ್ಯರಾದಂಥ ಶ್ರೀಯುತ SM ಹಾದಿಮನಿ ಸರ್ ಅವರು ಸಹ ಅನುಮತಿಯನ್ನು ನೀಡಿದ್ದಾರೆ. ಈ ಕಾರಣಕ್ಕಾಗಿ ಇವತ್ತು ಈ ಆನ್ಲೈನ್ ತರಗತಿಗಳ ಮೂಲಕ ಈ ಅಧ್ಯಯನವನ್ನು ನಾವೆಲ್ಲರೂ ಪ್ರಾರಂಭಿಸೋಣ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ಸಮಾಜಶಾಸ್ತ್ರ ವಿಷಯವನ್ನು ಬೋಧಿಸ್ತಾ ಇದ್ದೀನಿ ಅಂತೇಳಿ ಈಗಾಗಲೇ ತಮಗೆ ಹೇಳಿದ್ದೀನಿ. ಇಲ್ಲಿ ತಾವೆಲ್ಲ ಅಂತಿಮ ವರ್ಷದ ವಿದ್ಯಾರ್ಥಿಗಳಾಗಿರುವುದರಿಂದ ಅಂತಿಮ ವರ್ಷದ ಅಲ್ಲಿ 2 ವಿಷಯಗಳನ್ನು ತಾವು ಕಲಿತೀರಿ ಸಮಾಜಶಾಸ್ತ್ರದಲ್ಲಿ. ಒಂದು ವಿಷಯ ಅಂದರೆ ನಾನು ತೆಗೆದುಕೊಳ್ಳುವಂಥ ವಿಷಯ ಅರ್ಬನ್ ಡೆವಲಪ್ಮೆಂಟ್ ಇನ್ ಇಂಡಿಯಾ ಅನ್ನುವಂಥದ್ದು, ಭಾರತದಲ್ಲಿ ನಗರ ಅಭಿವೃದ್ಧಿ ಅನ್ನುವಂಥದ್ದು. ಈ ಭಾರತದಲ್ಲಿ ನಗರ ಅಭಿವೃದ್ಧಿ ಅನ್ನುವಂಥದ್ರಲ್ಲಿ ಸಂಬಂಧಪಟ್ಟಂತೆ 5 ಯೂನಿಟ್ಗಳನ್ನು ತಮ್ಮ ವಿಶ್ವವಿದ್ಯಾಲಯ ಅಂದರೆ ಈ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ 5 ಯೂನಿಟ್ಗಳನ್ನಾಗಿ ವರ್ಗೀಕರಣ ಮಾಡಿದ್ದಾರೆ. ಇಲ್ಲಿ ಮೊದಲನೇ ಯೂನಿಟ್ ಯಾವುದದ ಅಂತಂದ್ರೆ ಯೂನಿಟ್ 1 ಇಂಟ್ರೊಡಕ್ಷನ್. PTK ಅಂತೇಳಿ. ಅದರಲ್ಲಿ ಮೊದಲೇದು ಮೀನಿಂಗ್, ಡೆಫಿನಿಷನ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅರ್ಬನ್ ಸೊಸೈಟಿ. Characteristics of urban society. ನಗರ ಸಮಾಜದ ಅರ್ಥ, ವ್ಯಾಖ್ಯೆ, ಮತ್ತು ಲಕ್ಷಣಗಳು. ಇನ್ನು ಎರಡನೇದಾಗಿ ದ ಕಾನ್ಸೆಪ್ಟ್ ಆಫ್ urban urbanization, and urbanism. ನಗರ, ನಗರೀಕರಣ,
ಮತ್ತು ನಗರತ್ವ. ಪರಿಕಲ್ಪನೆ. ಅಂದ್ರೆ ಈ ಮೊದಲನೇ ಅಧ್ಯಾಯದಲ್ಲಿ ನಗರ ಅಂದ್ರೆ ಏನು, ನಗರೀಕರಣ ಅಂತೇಳಿ ಯಾವುದಕ್ಕೆ ಕರೆಯಲಾಗ್ತದೆ ಮತ್ತು ನಗರತ್ವ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಇನ್ನು ಮೂರನೇದಾಗಿ ಇಂಪಾರ್ಟೆನ್ಸ್ ಆಫ್ ದಿ study of urban sociology. ಅಂದ್ರೆ ಇಲ್ಲಿ ನಗರ ಸಮಾಜಶಾಸ್ತ್ರದ ಅಧ್ಯಯನದ ಮಹತ್ವ. ಅಥವಾ ಪ್ರಾಮುಖ್ಯತೆ. ಅಂದ್ರೆ ಇಲ್ಲಿ ನಾವು ಮೊದಲನೇ ಅಧ್ಯಾಯದಲ್ಲಿ ಅಂದ್ರೆ ಈ ನಗರ ಸಮಾಜಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡ್ತೇವೆ. ಅಂದ್ರೆ ಈ ಪೀಠಿಕೆ ಒಳಗೆ ಅದರಲ್ಲಿ ನಗರ ಸಮಾಜದ ಅರ್ಥ, ನಗರ ಸಮಾಜ ಅಂತ ನಾವು ಯಾವ್ದಕ್ಕೆ ಅಂತೀವಿ. ಅನಂತರ ಈಗ BA1 ತರಗತಿ ಒಳಗೆ ತಾವೆಲ್ಲರೂ ಅಧ್ಯಯನ ಮಾಡಿದರೆ ಅಂದ್ರೆ ಈ ಮೂಲಭೂತ ಪರಿಕಲ್ಪನೆಗಳು ಅನ್ನುವಂಥದ್ದು. ಅಂದ್ರೆ ಈ ಮೂಲಭೂತ ಪರಿಕಲ್ಪನೆಗಳಲ್ಲಿ ಸಮಾಜದ ಬಗ್ಗೆ ಅಧ್ಯಯನ ಮಾಡಿದ್ರಿ, ಸಮುದಾಯದ ಬಗ್ಗೆ ಅಧ್ಯಯನ ಮಾಡಿದ್ರಿ, ಸಂಘದ ಬಗ್ಗೆ ಅಧ್ಯಯನ ಮಾಡಿದ್ರಿ, ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡಿದ್ರಿ. ಅದೇ ರೀತಿ ಒಳಗೆ ಈ ಸಮಾಜದ ಅಡಿಯೊಳಗೆ ಅಥವಾ ಈ ಸಮುದಾಯದ ಅಡಿಯೊಳಗೆ 3 ಪ್ರಕಾರಗಳನ್ನು ನಾವು ಕಾಣ್ತೀವಿ. ಒಂದನೇದು ನಗರ ಸಮಾಜ ಅಥವಾ ನಗರ ಸಮುದಾಯ, ಗ್ರಾಮೀಣ ಸಮಾಜ ಅಥವಾ ಗ್ರಾಮೀಣ ಸಮುದಾಯ, ಅಂದ್ರೆ ಬುಡಕಟ್ಟು ಸಮುದಾಯ ಅನ್ನೋದು ಅರ್ಬನ್ ಕಮ್ಯುನಿಟಿ, ರೂರಲ್ ಕಮ್ಯುನಿಟಿ ಅಂಡ್ ಟ್ರೈಬಲ್ ಕಮ್ಯುನಿಟಿ ಅನ್ನುವಂಥ 3 ಬಗ್ಗೆ ನಾವು ಅಧ್ಯಯನ ಮಾಡಿದ್ರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಮುದಾಯದ ಪ್ರಕಾರಗಳು ಅನ್ನುವಂಥದ್ದಲ್ಲಿ ತಾವು ಅಧ್ಯಯನ ಮಾಡಿದರೆ ಸ್ವಲ್ಪ ನೆನಪಿಸ್ಕೊಳ್ಬೇಕಾಗ್ತದೆ. ಅದರಲ್ಲಿ ನಗರ ಸಮಾಜ ಅಂತ ನಾವು ಯಾವುದಕ್ಕೆ ಕರಿತೀವಿ ಅನ್ನುವಂಥದ್ದನ್ನ ಇಲ್ಲಿ ಅಧ್ಯಯನ ಮಾಡ್ತೀವಿ. ಅಂದ್ರೆ ಅದರ ಮುಂದುವರಿದಂಥ ಭಾಗ. ಇದ್ರ ಜೊತೆಗೆ ನಗರ ಸಮಾಜದ ಬಗ್ಗೆ ಹಲವಾರು ಸಮಾಜಶಾಸ್ತ್ರಜ್ಞರು ವ್ಯಾಖ್ಯೆಗಳನ್ನು ನೀಡಿದ್ದಾರೆ, ಅವುಗಳನ್ನು ಇಲ್ಲಿ ನಾವು ತಿಳ್ಕೊಳ್ತೀವಿ. ಅಂದ್ರೆ ನಗರ ಸಮಾಜ ಅಂತ ನಾವು ಯಾವುದಕ್ಕೆ ಅನ್ನಬೇಕು, ಅದರ ಲಕ್ಷಣಗಳೇನು. ಈಗ ನಾವು ಹೇಳ್ತೀವಿ ಒಬ್ಬ ವ್ಯಕ್ತಿಯನ್ನ ನಮ್ಗೆ ಪರಿಚಯ ಇಲ್ಲ, ಆತನಿಗೆ ಹೋಗಿ ಭೇಟಿ ಆಗ್ಬೇಕಂದಾಗ ಅವ ಹೆಂಗದಾನ ಹೇಳ್ರಿ ಅಂತಂದಾಗ ಹೇಳ್ತಾರೆ. ಏನಂತ ದಪ್ಪದಾನ, ಎತ್ತರದಾನ, ಕರಗದಾನ, ತೆಳಗದಾನ, ಬೆಳಗದಾನ ಅಂತ ಈ ರೀತಿ ಹೇಳುವಂತ ಕಾಣ್ತೀವಿ. ಅದೇ ರೀತಿ ಒಳಗೆ ನಗರ ಸಮಾಜದ ಬಗ್ಗೆ ನಮಗೆ ಸ್ಪಷ್ಟವಾದಂತ ಒಂದು ಕಲ್ಪನೆ ಬರಬೇಕಾಗಿದ್ದ ಅಂದ್ರೆ ಏನು ನಾವು ಅಧ್ಯಯನ ಮಾಡ್ಬೇಕಾಗ್ತದೆ, ಲಕ್ಷಣಗಳನ್ನ ಅಧ್ಯಯನ ಮಾಡ್ಬೇಕಾಗ್ತದೆ. ಅದನ್ನ ಈ ಅಧ್ಯಯನದಲ್ಲಿ ನಾವು ಕಲಿತೀವಿ. ಇನ್ನು ಇದರಲ್ಲಿ ಕೆಲವೊಂದಿಷ್ಟು ಪರಿಕಲ್ಪನೆಗಳನ್ನು ನಾವು ಅಧ್ಯಯನ ಮಾಡ್ತೇವೆ. ಆ ಪರಿಕಲ್ಪನೆಗಳು ಯಾವ ಅಂತಂದ್ರೆ ನಗರ ಅಂದ್ರೆ ಯಾವುದಕ್ಕೆ ಹೇಳಬೇಕಾಗ್ತದೆ, ಅಂದ್ರೆ ನಗರೀಕರಣ ಅಂದ್ರೆ ಏನು, ಅಂದ್ರೆ ನಗರತ್ವ ಅಂದ್ರೆ ಏನು ಅನ್ನುವಂಥ ಪರಿಕಲ್ಪನೆಗಳ ಬಗ್ಗೆ ಆಳವಾಗಿ ನಾವು ಇಲ್ಲಿ ಅಧ್ಯಯನ ಮಾಡ್ತೇವೆ. ಇನ್ನು ಅದೇ ರೀತಿ ಒಳಗೆ ಈ ನಗರ ಸಮಾಜಶಾಸ್ತ್ರವನ್ನ ನಾವು ಯಾಕೆ ಅಧ್ಯಯನ ಮಾಡಬೇಕು, ಈಗಾಗಲೇ ತಾವು ನೋಡ್ತೇವೆ. ಅಂದ್ರೆ ಇವತ್ತು ಗ್ರಾಮೀಣ ಪ್ರದೇಶಗಳು ಹೆಚ್ಚು ಬರದಿಂದ ಬೆಳೆಯಕತ್ತೇವೋ ಅಥವಾ ನಗರ ಪ್ರದೇಶಗಳು ಹೆಚ್ಚು ಬರದಿಂದ ಬೆಳೆಯಕತ್ತೇವೋ? ಜೋರಾಗಿ ನಗರ ಪ್ರದೇಶಗಳು ಹೆಚ್ಚಾಗಿ ಬೆಳೀತಾವೆ. ಅಂದ್ರೆ ಈ ನಗರ ಪ್ರದೇಶಗಳು ಹೆಚ್ಚಾಗಿ ಬೆಳೀತಾವ ಅಂತಂದ್ರೆ ಅದಕ್ಕೆ ತನ್ನದೇ ಆದಂತ ಒಂದು ಹಿನ್ನೆಲೆ ಇರ್ತದೆ. ಆ ಕಾರಣಕ್ಕಾಗಿ ನಾವು ನಗರ ಸಮಾಜಶಾಸ್ತ್ರವನ್ನು ಏನ್ ಮಾಡ್ಬೇಕಾಗಿದೆ, ಅಧ್ಯಯನ ಮಾಡಬೇಕಾಗಿದೆ. ಇಷ್ಟನ್ನು ನಾವು ಎಲ್ಲಿ ಕಲಿತೀವಿ, ಭಾರತದಲ್ಲಿ ನಗರ ಅಭಿವೃದ್ಧಿ ಅನ್ನುವಂಥದ್ರೆ ಅಡಿಯಲ್ಲಿ ಕಲಿತೀವಿ. ಅದು ಮೊದಲನೇ ಯೂನಿಟ್ ಒಳಗೆ. ಓಕೆ,
ಇನ್ನು ಎರಡನೇ ಯೂನಿಟ್ ಥಿಯರೀಸ್ ಆಫ್ ಅರ್ಬನೈಸೇಷನ್. ಥಿಯರೀಸ್ ಆಫ್ ಅರ್ಬನೈಸೇಷನ್, ನಗರೀಕರಣದ ಸಿದ್ಧಾಂತಗಳು. ನಗರೀಕರಣದ ಸಿದ್ಧಾಂತಗಳು. ಇಲ್ಲಿ ಮೊದಲೇದು ಕಾನ್ಸಂಟ್ರಿಕ್ ಝೋನ್ ಥಿಯರಿ ಅಂತ. ಮೊದಲೇದು ಯಾವುದು? ಕಾನ್ಸಂಟ್ರಿಕ್ ಝೋನ್ ಥಿಯರಿ. ಕೇಂದ್ರೀಕೃತ ವಲಯ ಸಿದ್ಧಾಂತ. ಇನ್ನು ಎರಡನೇದು ಸೆಕ್ಟರ್ ಥಿಯರಿ ಆಫ್ ಅರ್ಬನ್ ಗ್ರೌತ್. ಎರಡನೇದು ನಗರ ಬೆಳವಣಿಗೆಯ ವಲಯ ಸಿದ್ಧಾಂತ. ನಗರ ಬೆಳವಣಿಗೆಯ ವಲಯ ಸಿದ್ಧಾಂತ ಅನ್ನೋದು. ಅಂದ್ರೆ ಇಲ್ಲಿ ಎರಡನೇ ಯೂನಿಟ್ನಲ್ಲಿ ಈ ನಗರಗಳ ಹೇಗೆ ಬೆಳವಣಿಗೆಯನ್ನು ಹೊಂದಿದವು ಅನ್ನೋದ್ರ ಬಗ್ಗೆ ಕೆಲವು ನಗರ ಸಮಾಜಶಾಸ್ತ್ರಗಳು ತಮ್ಮದೇ ಆದಂತಹ ಸಿದ್ಧಾಂತಗಳನ್ನ ಮಂಡಿಸಿದ್ದಾರೆ. ಅದ್ರಲ್ಲಿ ಮೊದಲನೇದು ಕೇಂದ್ರೀಕೃತ ವಲಯ ಸಿದ್ಧಾಂತ. ಅಂದ್ರೆ ನಗರಗಳು ಮುಖ್ಯವಾಗಿ ಒಂದು ಕೇಂದ್ರವನ್ನ ಇಟ್ಕೊಂಡು ನಗರಗಳ ಬೆಳವಣಿಗೆಯನ್ನ ಹೊಂದವು ಅನ್ನುವಂಥದ್ದನ್ನ ಇಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಎರಡನೇದು ಅಂತಾರೆ ಸೆಕ್ಟರ್ ಥಿಯರಿ ಆಫ್ ಅರ್ಬನ್ ಗ್ರೌತ್ ಅನ್ನೋದು ನಗರ ಬೆಳವಣಿಗೆಯ ವಲಯ ಸಿದ್ಧಾಂತ. ಅಂದ್ರೆ ನಗರಗಳು ವಿವಿಧ ವಲಯಗಳಾಗಿ ಬೆಳವಣಿಗೆಯನ್ನ ಹೊಂದೋದು ಅನ್ನುವಂಥದ್ದನ್ನ ಈ ಸಿದ್ಧಾಂತದಲ್ಲಿ ನಾವು ಕಾಣ್ತೇವೆ. ಓಕೆ, ಇನ್ನು ಮೂರನೇ ಯೂನಿಟ್ ಅರ್ಬನೈಸೇಷನ್ ಇನ್ ಇಂಡಿಯಾ ಅನ್ನುವಂಥದ್ದು. ಭಾರತದಲ್ಲಿ ನಗರೀಕರಣ ಅಂತ ಭಾರತದಲ್ಲಿ ನಗರೀಕರಣ ಅಂದ್ರೆ ಭಾರತದಲ್ಲಿ ನಗರಗಳ ಬೆಳವಣಿಗೆ ಹೇಗಾಯಿತು, ಯಾವ್ಯಾವ ಕಾರಣಗಳಿಂದ ಆಯಿತು, ಯಾವಾಗ ಅದು ಅನ್ನುವಂಥದ್ರ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ತೇವೆ. ಅದರಲ್ಲಿ ಮೊದಲೇದು ಟ್ರೆಂಡ್ಸ್ ಅಂಡ್ ಪ್ಯಾಟರ್ನ್ ಆಫ್ ಅರ್ಬನೈಸೇಷನ್. ಅಲ್ಲಿ ನಗರೀಕರಣದ ಒಲವುಗಳು ಮತ್ತು ಪ್ರವೃತ್ತಿಗಳು ಅಂತ. ನಗರೀಕರಣದ
ಒಲವುಗಳು ಮತ್ತು ಪ್ರವೃತ್ತಿಗಳು. ಅಂದರೆ ಹೆಚ್ಚು ಕಡಿಮೆ ನಾವು 1901ರಿಂದ 2011ರ ಜನಗಣತಿಯವರೆಗೆ ಅಂದರೆ ಪ್ರತಿ 10 ವರ್ಷಕ್ಕೊಮ್ಮೆ ಯಾವ ರೀತಿಯಾಗಿ ನಗರಗಳು ಭಾರತದಲ್ಲಿ ಬೆಳವಣಿಗೆಯನ್ನ ಹೊಂತ ಬಂದು ಎಷ್ಟು ನಗರಗಳು ಹೆಚ್ಚಾದವು, ಯಾವ ಕಾರಣಕ್ಕಾಗಿ ಹೆಚ್ಚಾದವು ಅನ್ನುವಂಥದ್ದನ್ನ ಇಲ್ಲಿ ಅಧ್ಯಯನ ಮಾಡ್ತೀವಿ. ಈ ಥರ್ಡ್ ಯೂನಿಟ್ಗಳು ಭಾರತದಲ್ಲಿ ನಗರೀಕರಣ. ಇಲ್ಲಿ ನಗರೀಕರಣ ಅಂತಂದ್ರೆ ಅರ್ಬನೈಸೇಷನ್ ಮೀನ್ಸ್ ಗ್ರೋತ್ ಆಫ್ ಸಿಟೀಸ್, ನಗರಗಳ ಒಂದು ಬೆಳವಣಿಗೆಯನ್ನ ಸೂಚಿಸ್ತದೆ ಈ ಪರಿಕಲ್ಪನೆ. ನಗರೀಕರಣ ಅಂದ್ರೆ ನಗರಗಳ ಬೆಳವಣಿಗೆ ಅನ್ನುವಂಥದ್ದನ್ನ ಸೂಚಿಸ್ತದೆ. ಅಂದ್ರೆ ಈ ಭಾರತದಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ಏನ್ ಮಾಡ್ಲಾಗ್ತದೆ, ಜನಗಣತಿಯನ್ನ ಮಾಡಲಾಗ್ತದೆ. ಅದನ್ನ ಆಧಾರವನ್ನಾಗಿಟ್ಕೊಂಡು 1901ರಿಂದ 1911ರವರೆಗೆ, 1911ರಿಂದ 1921ರವರೆಗೆ, 1921ರಿಂದ 1931ರವರೆಗೆ, ಈ ರೀತಿಯಾಗಿ 2011ರವರೆಗೆ ಭಾರತದಲ್ಲಿ ನಗರಗಳ ಸಂಖ್ಯೆ ಯಾವಾಗ ಎಷ್ಟಷ್ಟು ಹೆಚ್ಚಾದವು ಅನ್ನುವಂಥದ್ರ ಬಗ್ಗೆ ಇಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನು ಎರಡನೇ ಫ್ಯಾಕ್ಟರ್ಸ್ ಆಫ್ ಅರ್ಬನೈಸೇಷನ್. ನಗರೀಕರಣದ ಅಂಶಗಳು. ನಗರೀಕರಣದ ಅಂಶಗಳು ಅಲ್ಲಿ ಈ ನಗರಗಳು ಬೆಳಿಬೇಕಾಗಿದ್ರೆ ಯಾವ್ಯಾವ ಅಂಶಗಳು ಅದಕ್ಕೆ ಕಾರಣ ಇದೆ. ಸುಮ್ಮನೆ ಇದಕ್ಕಿದ್ದಂತೆ ನಗರಗಳು ಹುಟ್ಕೊಳ್ಳೋದಿಲ್ಲ, ಸಮುದಾಯ ಹುಟ್ಕೊಳ್ಳೋದಿಲ್ಲ ಅನ್ನುವಂಥದ್ದು ನೀವು BA ಒಂದೊಳಗೆ ಬೇಸಿಕ್ ಕಾನ್ಸೆಪ್ಟ್ ಒಳಗೆ ಕಲ್ತೀರಿ. ಕಾಲಾನುಕ್ರಮೇಣವಾಗಿ ಹಲವಾರು ಕಾರಣಗಳಿಂದ ಅದೇನಾಗ್ತದೆ, ಹುಟ್ಟುಕೊಳ್ಳುವುದು ಅಂತ. ಅದೇ ರೀತಿಯಾಗಿ ಈ ನಗರಗಳು ಬೆಳವಣಿಗೆಯನ್ನು ಹೊಂದಬೇಕಾದ್ರೆ ಯಾವ್ಯಾವ ಅಂಶಗಳು ಅದಕ್ಕೆ ಕಾರಣ ಆಗ್ತವೆ ಅನ್ನುವಂಥದ್ದನ್ನ ಇಲ್ಲಿ ಈ ಥರ್ಡ್ ಯೂನಿಟ್ ಒಳಗೆ ಸೆಕೆಂಡ್ ಇದರಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಇನ್ನು ಥರ್ಡ್ ಪಾಯಿಂಟ್, ಇಂಪ್ಯಾಕ್ಟ್ ಆಫ್ ಅರ್ಬನೈಸೇಷನ್. ನಗರೀಕರಣದ ಪರಿಣಾಮಗಳು. ನಗರೀಕರಣದ ಪರಿಣಾಮಗಳು ಅಂದ್ರೆ ಈ ನಗರಗಳ ಬೆಳವಣಿಗೆಯಿಂದ ಸಮಾಜದಲ್ಲಿ ಒಂದಿಷ್ಟು ಬದಲಾವಣೆಗಳಾಗ್ತವೆ. ಅಂದ್ರೆ ಇದರ ಮೇಲೆ ನಗರಗಳ ಬೆಳವಣಿಗೆ ಪರಿಣಾಮ ಬೀರಿದೆ. ಸ್ವಲ್ಪ ಏನಾರ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಸುಮ್ಮನೆ ನಿಮ್ಗೆ ಗೊತ್ತಿದ್ದ ಮಟ್ಟಿಗೆ. ಈ ನಗರಗಳ ಬೆಳವಣಿಗೆ ಆಗುವುದರಿಂದ ಇದರ ಮೇಲೆ ಪರಿಣಾಮ ಬೀರೋದು, ಗ್ರಾಮೀಣ ಜೀವನದ ಮೇಲೆ ಪರಿಣಾಮ ಬೀರೋದು, ಕುಟುಂಬದ ಮೇಲೆ ಪರಿಣಾಮ ಬೀರೋದು. ಅಂದ್ರೆ ನಗರಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗಿರುವಂಥದ್ದನ್ನು ಕಾಣ್ತೀವಿ, ಜಾತಿ ವ್ಯವಸ್ಥೆ ಮೇಲೆ ಅದರ ಪರಿಣಾಮ ಬೀರುವಂಥದ್ದನ್ನು ಕಾಣ್ತೀವಿ. ಈ ರೀತಿ ಒಳಗೆ ಈ ನಗರೀಕರಣದ ಪರಿಣಾಮಗಳ ಬಗ್ಗೆ ನಾವೇನ್ ಮಾಡ್ತೀವಿ, ಈ ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನು ಫೋರ್ತ್ ಯೂನಿಟ್, ನಾಲ್ಕನೇ ಘಟಕದಲ್ಲಿ ಪ್ರಾಬ್ಲಮ್ಸ್ ಆಫ್ ಅರ್ಬನ್ ಸೊಸೈಟಿ. ಪ್ರಾಬ್ಲಮ್ಸ್ ಆಫ್ ಅರ್ಬನ್ ಸೊಸೈಟಿ ಇದರ ಅಡಿಯೊಳಗೆ ಅಂದ್ರೆ ನಗರ ಸಮಾಜದ ಸಮಸ್ಯೆಗಳು. ನಗರ ಸಮಾಜದ ಸಮಸ್ಯೆಗಳು. ಈ ನಗರ ಸಮಾಜದ ಸಮಸ್ಯೆಗಳ ಅಡಿಯಲ್ಲಿ ಅಂದ್ರೆ ಈ ನಗರದಲ್ಲಿರುವಂತಹ ಸಮಸ್ಯೆಗಳನ್ನ ನಾವೇನ್ ಮಾಡ್ತೀವಿ, ಮುಖ್ಯವಾಗಿ ಅಧ್ಯಯನ ಮಾಡ್ತೀವಿ. ಆದ್ರೆ ಈ ಮಹಿಳಾ ವಿಶ್ವವಿದ್ಯಾಲಯ ತಮ್ಮ ಅಧ್ಯಯನಕ್ಕಾಗಿ 4 ಸಮಸ್ಯೆಗಳ ಬಗ್ಗೆ ಅವರು ನೀಡಿದ್ದಾರೆ. ಅದರಲ್ಲಿ ಮೊದಲನೇದು ಸ್ಲಮ್ಸ್ ಅನ್ನುವಂಥದ್ದು.
ಅಂದ್ರೆ ಯಾವುದು ಕೊಳಚೆ ಪ್ರದೇಶ ಅನ್ನುವಂಥದ್ದು. ಇನ್ನು ಎರಡನೇದು ಪ್ರಾಬ್ಲಮ್ ಆಫ್ ಹೌಸಿಂಗ್. ವಸತಿ ಸಮಸ್ಯೆ. ಇನ್ನು ಮೂರನೇದು ಪ್ರಾಬ್ಲಮ್ಸ್ ಆಫ್ ಅರ್ಬನ್ ವುಮೆನ್. ನಗರ ಮಹಿಳೆಯರ ಸಮಸ್ಯೆಗಳು. ನಗರ ಮಹಿಳೆಯರ ಸಮಸ್ಯೆಗಳು. ಇನ್ನು ನಾಲ್ಕನೇದು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. Environmental pollution causes and remedies. Environmental pollution causes and remedies. ಪರಿಸರ ಮಾಲಿನ್ಯ, ಕಾರಣಗಳು, ಮತ್ತು ಪರಿಹಾರ ಉಪಾಯಗಳು. ಅಂದ್ರೆ ಈ ನಾಲ್ಕನೇ ಘಟಕದಲ್ಲಿ ನಗರದ ಸಮಾಜದ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ನಿಮಗೆ 4 ಸಮಸ್ಯೆಗಳ ಒಂದು ಅಧ್ಯಯನವನ್ನ ಮಹಿಳಾ ವಿಶ್ವವಿದ್ಯಾಲಯ ಏನ್ ಮಾಡಿದೆ, ನಿಗದಿಪಡಿಸಿದೆ. ಅದರಲ್ಲಿ ಮೊದಲೇದು ಕೊಳಚೆ ಪ್ರದೇಶ. ಯಾಕಂದ್ರೆ ಈ ಕೊಳಚೆ ಪ್ರದೇಶ ಅನ್ನುವಂಥದ್ದು ನಗರಕ್ಕೆ ಕಂಡಿದಂತ ಒಂದು ಕಳಂಕ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಒಂದು ಕಡೆ ನಗರಗಳು ಬಹಳಷ್ಟು ಆಕರ್ಷಕವಾಗಿ ಸುಂದರವಾಗಿ ಕಾಣ್ತಾವೆ, ಇನ್ನೊಂದು ಕಡೆ ಅಲ್ಲಿ ಈ ಕೊಳಚೆ ಪ್ರದೇಶ ಇರುವಂಥದ್ದು ಕಾಣ್ತದೆ. ಸಾಮಾನ್ಯ ಈ ಕೊಳಚೆ ಪ್ರದೇಶದಲ್ಲಿ ವಾಸಿಸುವಂಥವ್ರು ಯಾರಂತಂದ್ರೆ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶದ ಕಡೆಗೆ ಮೊದಲನೇ ಸಲ ವಲಸೆ ಹೋದಂಥವ್ರು ಅವರೆಲ್ಲ ಇಲ್ಲಿ ವಾಸಿಸುವಂಥದ್ದನ್ನು ಕಾಣ್ತದೆ. ಇದು ತನ್ನದೇ ಆದಂಥ ಸಮಸ್ಯೆಗಳನ್ನು ಹೊಂದಿದೆ, ನಗರಕ್ಕೆ ಒಂದು ಕಳಂಕಪ್ರಾಯವಾಗಿ ಕಂಡು ಬರ್ತಾ ಇರುವಂಥದ್ದು ಕಾಣ್ತೇವೆ. ಇನ್ನು ಎರಡನೇದಂತಂದ್ರೆ ವಸತಿ ಸಮಸ್ಯೆಯನ್ನು ನಾವು ಕಾಣ್ತೇವೆ. ಯಾಕಂದ್ರೆ ನಗರಗಳಲ್ಲಿ ಭೂಮಿಯ ಬೆಲೆ ದುಬಾರಿ ಆಗಿರ್ತದೆ, ತುಟ್ಟಿಯಾಗಿರ್ತದೆ, ಹೈ ರೇಟ್. ಯಾಕಂದ್ರೆ ಸ್ಕ್ವೇರ್ ಫೀಟಿಗೆ 1000-2000 ಗಂಟಲೆ ನಾವು ನೋಡ್ತೇವೆ. ಮೋರ್ ದ್ಯಾನ್ 2000 rupees ಅಷ್ಟು ಒಂದು ಸ್ಕ್ವೇರ್ ಫುಟ್ ಬೆಲೆ ಇದು ಭೂಮಿಯನ್ನು ತೆಗೆದುಕೊಳ್ಬೇಕಾದ್ರೆ ಅದು 1 ಫುಟ್ ಈ ರೀತಿ ಒಳಗೆ 1 ಫುಟ್ ಈ ರೀತಿ, ಅಂದ್ರೆ ಟೋಟಲ್ ಸ್ಕ್ವೇರ್ ಫುಟ್ ಅಂತಂದ್ರೆ ಈ ರೀತಿ ಅಷ್ಟು ತಗೋಬೇಕಾದ್ರೆ ಎಷ್ಟಾಗ್ತದೆ, 2,000 3,000 4,000 5,000 ಗಂಟಲೆನೂ ಹೋಗ್ತದೆ. ಹಾಗಾಗಿ ಈ ವಸತಿ ಸಮಸ್ಯೆಯನ್ನ ನಗರದ ಜನ ಎದುರಿಸ್ತಾ ಇರುವಂತಹ ಕಾಣ್ತೀವಿ. ಇನ್ನು ಮೂರನೇದಾಗಿ ಪ್ರಾಬ್ಲಮ್ಸ್ ಆಫ್ ಅರ್ಬನ್ ವುಮೆನ್, ನಗರ ಮಹಿಳೆಯರ ಸಮಸ್ಯೆಗಳು. ಅಂದ್ರೆ ಸಮಸ್ಯೆಗಳ ಎಲ್ಲಾ ಕಡೆ ನಾವು, ಆದ್ರೆ ನಗರದಲ್ಲಿ
ಮಹಿಳೆಯರ ಸಮಸ್ಯೆಗಳು ಏನಾಗಿವೆ ಅಂತಂದ್ರೆ ವಿಭಿನ್ನವಾಗಿರುವಂತದನ್ನ ಕಾಣ್ತೇವೆ. ಅವುಗಳ ಬಗ್ಗೆ ನಾವೆಲ್ಲ ಏನ್ ಮಾಡ್ತೀವಿ, ಅಧ್ಯಯನ ಮಾಡ್ತೀವಿ. ಇನ್ನು 4ನೇದಾಗಿ ಪರಿಸರ ಮಾಲಿನ್ಯ, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಈಗಾಗಲೇ ತಾವು ಹೆಚ್ಚು ಕಡಿಮೆ ಇದನ್ನ 5th ಸ್ಟ್ಯಾಂಡರ್ಡ್ ಕಲಿತಾ ಬಂದಿರಿ. ಇದು ಹೊಸ ವಿಷಯ ಅಲ್ಲ. ಯಾಕಂದ್ರೆ ಪರಿಸರವನ್ನ ನಾವು ರಕ್ಷಣೆ ಮಾಡಿದ್ರೆ ಮುಂದೊಂದು ದಿನ ನಾವು ಬದುಕುಳಿಲಿಕ್ಕೆ ಸಾಧ್ಯದ. ಯಾಕಂದ್ರೆ ನಾವು ಇವತ್ತು ಹೆಚ್ಚಾಗಿ ಏನಂತಂದ್ರೆ ಪರಿಸರ ಮಾಲಿನ್ಯವನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣಗಳೇನು, ಈ ಪರಿಸರ ಮಾಲಿನ್ಯ ಆಗ್ಲಿಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಆದ್ರೆ ಆ ಪರಿಸರ ಮಾಲಿನ್ಯ ಆಗದಂತೆ ನಾವು ಏನೇನು ಪರಿಹಾರ ಉಪಾಯಗಳನ್ನ ಮಾಡ್ಬೇಕನ್ನುವಂಥದ್ರ ಬಗ್ಗೆ ಇಲ್ಲಿ ಏನ್ ಮಾಡ್ತೀವಿ, ಅಧ್ಯಯನ ಮಾಡ್ತೀವಿ ಇದರ ಅಡಿಯೊಳಗೆ. ಇನ್ನು 5ನೇ ಯೂನಿಟ್ ಅರ್ಬನ್ ಪ್ಲಾನಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್. ನಗರ ಯೋಜನೆ ಮತ್ತು ಅಭಿವೃದ್ಧಿ ಅನ್ನುವಂಥದ್ದು. ನಗರ ಯೋಜನೆ ಮತ್ತು ಅಭಿವೃದ್ಧಿ ಅನ್ನೋದು ಇದು 5ನೇ ಯೂನಿಟ್. ಇದರ ಅಡಿಯೊಳಗೆ ಅರ್ಬನ್ ಪಾಲಿಸಿ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಅರ್ಬನ್ ಪಾಲಿಸಿ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ನಗರ ನೀತಿ ಮತ್ತು ನಗರಾಭಿವೃದ್ಧಿಯ ಕಾರ್ಯಕ್ರಮಗಳು. ನಗರಾಭಿವೃದ್ಧಿಯ ಕಾರ್ಯಕ್ರಮಗಳು. ಇನ್ನು 2ನೇದಾಗಿ ಅರ್ಬನ್ ಮ್ಯಾನೇಜ್ಮೆಂಟ್. ನಗರ ಆಡಳಿತ. ಅಥವಾ ಬ್ರಾಕೆಟ್ ಒಳಗೆ ನಿರ್ವಹಣೆ ಅಂತ ಬರ್ಕೊಳ್ಳಿ. ಅರ್ಬನ್ ಮ್ಯಾನೇಜ್ಮೆಂಟ್, ನಗರ ಆಡಳಿತ ಅಥವಾ ನಿರ್ವಹಣೆ. ಅದರ 3ನೇದು ರೀಜನಲ್ ಪ್ಲಾನಿಂಗ್. ರೀಜನಲ್ ಪ್ಲಾನಿಂಗ್ ಪ್ರಾದೇಶಿಕ ಯೋಜನೆ. ಪ್ರಾದೇಶಿಕ ಯೋಜನೆ ಅಂದ್ರೆ 5ನೇ ಅಧ್ಯಾಯ ಯಾವುದು, ನಗರ ಯೋಜನೆ ಮತ್ತು ಅಭಿವೃದ್ಧಿ ಅನ್ನುವಂಥದ್ದು. ಅಂದ್ರೆ ನಗರಗಳ ಅಭಿವೃದ್ಧಿ ಆಗ್ಬೇಕಾಗಿತ್ತಂದ್ರೆ ವ್ಯವಸ್ಥಿತವಾಗಿ ಏನ್ ಮಾಡ್ಬೇಕಾಗ್ತದೆ, ಯೋಜನೆಗಳನ್ನ ರೂಪಿಸಬೇಕಾಗ್ತದೆ. ಈಗಾಗಲೇ ನಾವು ಜಮಖಂಡಿಯಲ್ಲಿ ನೋಡಾಕತ್ತೀವಿ, ಮೊದಲು ವಾಹನಗಳ ಸಂಖ್ಯೆ ಏನಿತ್ತು, ಕಡಿಮೆ ಇತ್ತು. ಈ ವಾಹನಗಳ ಸಂಖ್ಯೆ ಏನಾಗಿದೆ, ಹೆಚ್ಚಾಗಿದೆ. ಅಪಘಾತಗಳನ್ನ ತಪ್ಪಿಸ್ಬೇಕಾದ್ರೆ ರಸ್ತೆಗಳ ಏನಾಗಬೇಕಾಗಿದೆ, ದೊಡ್ಡ ಆಗ್ಬೇಕಾಗಿದೆ. ಅಗಲೀಕರಣವನ್ನ
ಮಾಡ್ತಾ ಇರುವಂಥದ್ದು ಕಾಣ್ತೇವೆ. ಈಗಾಗಲೇ ಇಲ್ಲಿ ಆಗಿದೆ ನಿಮ್ಮಲ್ಲಿ. ಈಗ ಅಲ್ಲಿ ನಮ್ಮ ಏನು ದೇಸಾಯಿ ಸರ್ಕಲ್ ಮುಂದ್ಗಡೆ ಈಗ ಅದು ವೈಡ್ ಮಾಡ್ತಾ ಇರುವಂಥದ್ದನ್ನ ಕಾಣ್ತೀವಿ. ಅಂದರೆ ಈ ರೀತಿ ಈ ನಗರ ಯೋಜನೆ ಮಾಡೋದ್ರ ಮೂಲಕ ಅದರ ಅಭಿವೃದ್ಧಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಅದ್ರ ಸಲುವಾಗಿ ಕೆಲವೊಂದಿಷ್ಟು ನೀತಿಗಳನ್ನ ರೂಪಿಸ್ಬೇಕಾಗ್ತದೆ. ಅದನ್ನ ಏನು ಕರೆಯಲಾಗ್ತದೆ, ನಗರ ನೀತಿ ಅಂತೇಳಿ. ಇನ್ನು ಅದ್ರ ಸಲುವಾಗಿ ಒಂದಿಷ್ಟು ಏನ್ ಮಾಡ್ಬೇಕಾಗ್ತದೆ, ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕಾಗ್ತದೆ. ಅಂದ್ರೆ ನಗರಾಭಿವೃದ್ಧಿಯ ಕಾರ್ಯಕ್ರಮಗಳು ಅಂತೇಳಿ. ಇನ್ನು ಎರಡನೇದ ಅರ್ಬನ್ ಮ್ಯಾನೇಜ್ಮೆಂಟ್, ಅಂದ್ರೆ ನಗರ ಆಡಳಿತ ಅಥವಾ ನಿರ್ವಹಣೆ ಅನ್ನೋದು. ಅಂದ್ರೆ ನಗರವನ್ನು ಯಾವ ರೀತಿಯಾಗಿ ನಿರ್ವಹಿಸಬೇಕು ಅನ್ನೋದು. ನೆಕ್ಸ್ಟ್ ಮೂರನೇದ ರೀಜನಲ್ ಪ್ಲಾನಿಂಗ್, ಪ್ರಾದೇಶಿಕ ಯೋಜನೆ. ಯಾಕಂದ್ರೆ ಎಲ್ಲಾ ಕಡೆ ಒಂದೇ ರೀತಿಯಾದಂತ ಯೋಜನೆಗಳನ್ನ ಮಾಡಕ್ ಬರುದಿಲ್ಲ. ಯಾಕಂದ್ರೆ ಕೆಲವೊಂದು ಏನವ ಸಮುದ್ರ ತೀರ ಪ್ರದೇಶದ ನಗರಗಳು ಅಲ್ಲಿ, ಅಥವಾ ಕೆಲವು ಗುಡ್ಡಗಾಡು ಪ್ರದೇಶದ ನಗರಗಳು ಅಂತಲ್ಲೇ, ಅಥವಾ ಈ ಕಡೆ ಉಳಿದ ಕಡೆ ಒಂದೇ ರೀತಿಯಾದಂಥ ಯೋಜನೆಗಳನ್ನು ಮಾಡಿದಾಗ ಏನಾಗ್ತದೆ, ಅದು ವಿಫಲ ಆಗ್ತದೆ. ಅದಕ್ಕೆ ಒಂದೊಂದು ಕಡೆ ಅಂದ್ರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಾದಂಥ ಯೋಜನೆಗಳನ್ನು ಮಾಡಬೇಕಾಗ್ತದೆ. ಅದಕ್ಕೆ ಈ ರೀಜನಲ್ ಪ್ಲಾನಿಂಗ್ ಅನ್ನುವಂಥದ್ರ ಅಡಿಯಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಇದು ನಿಮ್ಮ BA ಅಂತಿಮ ವರ್ಷದ 5ನೇ ಸೆಮಿಸ್ಟರ್ದ ಒಂದು ಸಿಲೆಬಸ್. ಓಕೆ, ತಾವೆಲ್ಲರೂ ಇಷ್ಟು ಜನರು ಬಂದಿದ್ದು ಬಹಳಷ್ಟು ಸಂತೋಷ ಆಗ್ಯದ. ನಾಳೆ ಇನ್ನೊಂದಿಷ್ಟು ಜನರನ್ನ ಕರ್ಕೊಂಡು ಬರ್ರಿ ಅಂತೇಳಿ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಕ್ತಾಯಗೊಳಿಸೋಣ. ಓಕೆ.